ಕೋರಲೇಷನ್ ಅಲ್ಲಿ ನಾವು 2023 BNE ಅವರಿಗೆ ಅಸ್ಯೂಮ್ಡ್ ಮೀನ್ ಮ್ಯಾಥ್ಸ್ 40 ಮತ್ತೆ ಸ್ಟ್ಯಾಟಿಸ್ಟಿಕ್ಸ್ 50 ಅಂತ ಮಾಡಿದ್ವಿ. ಈಗ ನಾವೇನ್ ಮಾಡೋಣ ಅಂದ್ರೆ ಆಕ್ಚುಯಲ್ ಮೀನ್ ಹೋಗೋಣ. ಎಂತ ಮೀನ್ ಅದು? ಆಕ್ಚುಯಲ್ ಮೀನ್. ಆಕ್ಚುಯಲ್ ಮೀನ್ ಅಂದ್ರೆ ಫಸ್ಟ್ ಮಾಡಬೇಕಾಗಿರೋ ಕೆಲಸ ನಾವು ಟೋಟಲ್ ಮಾಡಬೇಕು. ಎಕ್ಸ್ ಮತ್ತೆ ವೈ ಅನ್ನ ಟೋಟಲ್ ಮಾಡಿ ಎಷ್ಟು ಬರುತ್ತೆ? ಇದು 610 ಬರುತ್ತೆ. ನಾವು ಮಾಡಿದ್ವಲ್ವಾ? ಇದು 130, 210, 270, 310, 405, 445, 445, 515, 515, 520, 520, 640, 6 ಟೋಟಲ್ ಟೋಟಲ್ 640. ಈಗ ನಾವು ಈ ಸಮೇಷನ್ XY ಡಿವೈಡೆಡ್ ಬೈ n ಇಂಟು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ x ಇಂಟು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ y ಮಾಡಬೇಕು ಅಂದ್ರೆ ಫಸ್ಟ್ ನಾವು ಮೀನ್ ಕ್ಯಾಲ್ಕುಲೇಟ್ ಮಾಡಬೇಕು. ಮೀನ್ ಆಫ್ x, mean of y. Summation x divided by n, summation y divided by n. 610 divided by 10, 640 divided by 10. This will come to, this is to 61 and 64. 61 and 64. ಈಗ ನಾನು ಸ್ಮಾಲ್ x ಆಗಿ ಕನ್ವರ್ಟ್ ಮಾಡ್ತೀನಿ. ಏನದು? ಸ್ಮಾಲ್ x ಆಗಿ. ಸ್ಮಾಲ್ x is nothing but x minus x mean. x mean ಎಷ್ಟು ಬಂದಿದೆ? 61 ಬಂದಿದೆ. ಕರೆಕ್ಟಾ? ಈಗ 45 minus 61 plus 16 minus 60. 70 minus 61 ಅಂದ್ರೆ plus 9. ಇದು plus 4. ಇದು minus 31. ಇದು 9. 8 minus 2. 40 ಅಂದ್ರೆ minus 21. 50 ಅಂದ್ರೆ minus 11. 75 ಅಂದ್ರೆ 14. 85 ಅಂತ ಹೇಳಿದ್ರೆ 24, 60 ಅಂದ್ರೆ minus 1. ಕರೆಕ್ಟ್ ಏನಪ್ಪ? ಎಸ್ ಸರ್. ಎಕ್ಸ್ ಸ್ಕ್ವೇರ್ ಮಾಡ್ಕೋಣ. 16 into 16 256, 21 into 21 31 into 31 ಒಬ್ರು ಮಾಡಿ 441, 29 into 29 ಒಬ್ರು ಮಾಡಿ 841 Sir, 31 wrong. 961. ಇದು 841. 20 ಇದು 121. 441. 441. 14 into 14 196. 24 into 24 576. ಏನು ಟೋಟಲ್ ಮಾಡಕ್ಕೆ ಹೋಗ್ಬೇಡಿ, ಬಟ್ ಮಾಡಬೇಕಾಗುತ್ತೆ. ಸಮೇಷನ್ x ಸ್ಕ್ವೇರ್ ಮಾಡಬೇಕಾಗುತ್ತೆ. ಮಾಡಿದ್ರೆ 7, 13, 14, 15, 16, 17, 18, 19, 20, 24, 30, 3, 19, 25, 33, 39, 40, 41, 42, 53, 10, 11, 12, 13, 24, 26, 3530 ಬರುತ್ತೆ. ಕರೆಕ್ಟಾ? ನಮಗೂ ಗೊತ್ತಿಲ್ಲ ನೋಡಿ. ಈಗ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ x is equals to summation x square divided by n whole root. ಎಷ್ಟು ಬರ್ತಾ ಇದೆ ಹೇಳಿ? 3490. ಪರ್ಫೆಕ್ಟಾ? ಎಸ್ ಸರ್. ಓಕೆ, ನಾನು ಅದಕ್ಕೆ ಪೌಸ್ ಮಾಡಿದ್ದೆ. ಈಗ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ x is equals to summation x square divided by n. See, 3490 divided by 10 whole root. 34.9 ಗೆ ರೂಟ್. ಯಾಕೆಂದ್ರೆ 3490 divided by 10 ಅಂದ್ರೆ 34.9 ಬರುತ್ತೆ. ಕರೆಕ್ಟ್? ಇಲ್ಲ, 349 divided by whole root 18.68. ಕರೆಕ್ಟ್ ಆಗಿದೆ. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ x ಬಂತು. ಈಗ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ y ಮಾಡಬೇಕು ಅಂದ್ರೆ ಫಸ್ಟ್ ಈ y ಏನ್ ಮಾಡಬೇಕು? ಸ್ಮಾಲ್ y ಅಂದ್ರೆ y ಮೈನಸ್ y ಮೀನ್. y ಮೀನ್ ಎಷ್ಟು ಬಂದಿದೆ? 64 ಬಂದಿದೆ. 35 ಮೈನಸ್ 64 -39. minus 90 minus 64 26.
26. 70 minus 64. 6. 40 minus is minus 24. 95 minus 64. 31. 31. Correcta? Yes. 40 minus 64 is minus 24. 60 minus ಅಂದ್ರೆ 64. 80 minus 64. 16. 16. 80 ಅಂದ್ರೆ ಮತ್ತೆ 16. ಇದು minus 16. ಕರೆಕ್ಟ್ 16 ಅಂದ್ರೆ 14. ಕರೆಕ್ಟಾ? ಈಗ y ಸ್ಕ್ವೇರ್ ಮಾಡ್ಕೋಣ. ನೀವು ಹೇಳಿ 29 into 29. 841. 841. 26 into 26. 676. 676. 24 into 24. 76. 576. 31 into 31. 961. 24 into 24. 576. 76. 4 into 4, 16. 16 into 16, 256. 256. 256. Correct? Last 196. ಇದು 196 ಅಲ್ಲ? Yes, sir. 196. ಓಕೆ, ಟೋಟಲ್ ಮಾಡಿ. 18 24 30 31 37 33 49 50 54 25 4390. 4390. ಕರೆಕ್ಟ್ Yes, sir. ಕರೆಕ್ಟಾ? ಈಗ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ y is equals to summation y square divided by n whole root 4390 divided by n whole root 439 ಗೆ ರೂಟ್ 439 ರೂಟ್ ಮಾಡಬೇಕು. 439 ಗೆ ರೂಟ್ 20.95. 20.95 ಬಂತೇನಪ್ಪ? Yes, sir. ಬಂತು. ಈಗ ಫಾರ್ಮುಲಾ ಹಾಕೊಳ್ಳಿ. ಓ ಎಕ್ಸ್ ಇಂಟು ವೈ ಮಾಡ್ಬೇಕಲ್ವಾ? ಎಕ್ಸ್ ಇಂಟು ವೈ ಮಾಡ. ಯಾವ ಎಕ್ಸ್ ಇಂಟು ವೈ ಮಾಡ ಅಂದ್ರೆ ಸ್ಮಾಲ್ ಎಕ್ಸ್ ಅಂದ್ರೆ ಯಾವುದು? ಇದು ಇಂಟು ಇದು. ಆಮೇಲೆ ನೀವು ಕೊಟ್ಟಿರೋ ಪ್ರಾಬ್ಲಮ್ ಮಾಡಕ್ ಹೋಗ್ಬಾರ್ದು. ಅರ್ಥ ಆಗ್ತಿದ್ಯಾ? ಏನ್ ಡಿವಿಯೇಷನ್ ತೆಗ್ದಿದ್ರೆ ಅದು ನೋಡಿ. ಇದನ್ನ ಮಾಡ್ಬೇಕು ಅಂದ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್ 16 ಇಂಟು 19. 464. 64. 1929 sir. 16 into 29. 464. 464. 464. ಹೇಳಿ ಜೋರಾಗಿ. 9 ಇಂಟು 26. 234. 234. ಇದು ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಎಷ್ಟು ಬರುತ್ತೆ ಹೇಳಿ? 744. 744. 29 into 31. 899. 99. 9. Yes, sir. Sir. Okay. 21 into 24. 504. 504. 14 into 16. 224. 24. 24 into 16. 384. 14. ಕರೆಕ್ಟಾ? ಈಗ ಇದನ್ನ ಟೋಟಲ್ ಮಾಡಿ. 1 2 3 4 5 6 7 8 9 4 36 9 45 5 3 13 15 19 24 28 30 33 34 35 36 3490. Sir, 3535. 535 Yes, sir. ಓಕೆ ಬಂತೇನಪ್ಪ? Yes, sir. ಈಗ ಕೋರಲೇಷನ್ ಇಸ್ ಈಕ್ವಲ್ಸ್ ಟು ಸಮೇಷನ್ ಎಕ್ಸ್ ವೈ ಎಷ್ಟಿದೆಪ್ಪ? 3535. ಎನ್ ಎಷ್ಟಿದೆಯಪ್ಪ? 10 ಇದೆ. ಕರೆಕ್ಟ್ ಏನಪ್ಪ? Yes. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ಎಕ್ಸ್ ಎಷ್ಟಿದೆಯಪ್ಪ? 18.68. 18.68. ಇದೆಷ್ಟಿದೆಯಪ್ಪ? 20.95. ಈಗ 3535 ಡಿವೈಡೆಡ್ ಬೈ 10 ಇಂಟು ಇವೆರಡು ಮಲ್ಟಿಪ್ಲೈ ಮಾಡಿ 18.68 ಇಂಟು 20.95. 391.34. 346. ಓಕೆ. ಈಗ 3535 3934 3913.4. ಈಗ ಎಷ್ಟು ಬರುತ್ತೆ ಹೇಳಿ? 3913.4. ಅದು ಗೊತ್ತಾಯ್ತು. ಅದು total. 0.90. 0.90. ಅಲ್ಲಿ ಎಷ್ಟು ಬರ್ತಾ ಇತ್ತು? 0.95 ಬರ್ತಾ ಇತ್ತು.
ಇಲ್ಲಿ 0.90 ಬರ್ತಾ ಇದೆ, ಹೆಚ್ಚು ಕಡಿಮೆ 9 ಇದೆ. Yes, sir. ಹೆಚ್ಚು ಕಡಿಮೆ ಏನಿದೆ 9 ಇದೆ. ನಾವು ಮಾಡಿರೋದು ಕ್ಲೋಸ್ ಟು 100% ಕರೆಕ್ಟ್ ಆಗಿದೆ. Yes, sir. ಕರೆಕ್ಟಾ? ಎರಡು ಗೊತ್ತಾಯ್ತಾ ಹೆಂಗ್ ಮಾಡೋದು ಅಂತ? Yes, sir. ಇದು ಈಸಿ ಇದೆಯಾ, ಅದು ಈಸಿ ಇದೆಯಾ? ಇದೇ easy. ಇದೇ ಈಸಿ ಇದೆ. ಬಟ್ ಎಲ್ಲಾ ಪ್ರಾಬ್ಲಮ್ಗೂ ವಿ ಕೆನಾಟ್ ಅಪ್ಲೈ ದಿಸ್ ಥಿಂಗ್ಸ್. ಈಗ ಸಪೋಸ್ ನಮಗೆ ಮೀನ್ ಏನಾದ್ರು ರೌಂಡ್ ನಂಬರ್ಸ್ ಬರಲಿಲ್ಲ ಅಂತ ಇಟ್ಕೊಳ್ಳಿ, 61.8 ಬಂತು, ಇದು 64.1 ಬಂತು, ಅವಾಗ ಮತ್ತೆ ಏನಕ್ಕೆ ಹೋಗ್ಬೇಕು? ಅಸ್ಯೂಮ್ಡ್ ಮೀನ್ಗೆ ಹೋಗ್ಬೇಕಾಗುತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ ಅಸ್ಯೂಮ್ಡ್ ಮೀನ್ಗೆ ಹೋಗಂಗಿದ್ರೆ ಇಲ್ಲಿ ಬೆಟರ್ ಯು ಕ್ಯಾನ್ ಗೋ ವಿತ್ ದಿಸ್. ಇಲ್ಲಿ ಅಸ್ಯೂಮ್ಡ್ ಮೀನ್ ಅಲ್ಲಿ ನಮಗೆ ಅಲ್ಲಿ 40-50 ಕೊಟ್ಟಿದ್ನಲ್ವಾ, ನಿಮ್ಗೆ ಏನು ಬೇಡ ಅಲ್ಲ ಅಂದ್ರೆ ಇಲ್ಲಿ 10 ಇದೆ ಅಲ್ವಾ, ಸೆಂಟ್ರಲ್ ಯಾವ್ದಾದ್ರು ಒಂದು ನಂಬರ್ ಅಸ್ಯೂಮ್ಡ್ ಮೀನ್ ಹಾಕ ಹೋಗ್ಬೋದು. ನಾವು ಮೀನಲ್ಲಿ ಮಾಡ್ತಾ ಇದ್ವಲ್ಲ ಹಾಗೆ. ಗಾಡಿ ಅರ್ಥ ಆಯ್ತಾ ಇಲ್ವಾ? ಈಸಿ ಇದೆಯಾ ಇಲ್ವಾ? 10 ಮಾರ್ಕ್ಸ್ 12 ಮಾರ್ಕ್ಸ್ ಯಾರಿಗೂ ಯಾರಿಗಿಲ್ಲ. ಈಗ ಪ್ರಾಬಬಲ್ ಎರರ್ ಹೆಂಗ್ ಮಾಡೋದು ಸರ್? ಕರೆಕ್ಟ್ ಅಲ್ವಾ? ಪ್ರಾಬಬಲ್ ಎರರ್ನ ನಾವು ಪ್ರಾಬಬಲ್ ಎರರ್ ಇಸ್ ಈಕ್ವಲ್ಸ್ ಟು 0.6745 into 1 minus r square divided by n. Formula. Formula. 0.6745 is a constant number in the formula. 1 minus r square ಅಂದ್ರೆ r ಅಂದ್ರೆ ಏನು? correlation relation. n ಅಂದ್ರೆ 10. ಈಗ 0.6745 1 minus 0.90 whole square divided by 10. 0.6745 0.9 into 0.9 ಅಂದ್ರೆ 0.081. 0.81. So 1 minus 0.81. Sorry, 10. Correcta? ಈಗ 0.6745 1 minus 0.81 ಅಂತ ಹೇಳಿದ್ರೆ 1.19 ಬರುತ್ತೆ, ಡಿವೈಡೆಡ್ ಬೈ 10 ಮಾಡಿ ಎಷ್ಟು ಬರುತ್ತೋ. ಈಗ ಇಷ್ಟು ಮಾಡಿದ ಮೇಲೆ ಈಗ ಗೊತ್ತಾಯ್ತಾ ಇದು ಹೆಂಗ್ ಮಾಡೋದು ಅಂತ? 1 minus 0.81 ಮಾಡಿದ್ರೆ 0.19. ಕರೆಕ್ಟಾ? ಈಗ ನೀವು ಹೆಂಗ್ ಮಾಡಬೇಕು? ಫೈನಲ್ ಆನ್ಸರ್ ಅಂದ್ರೆ 0.19 ಡಿವೈಡೆಡ್ ಬೈ 10 ಇಂಟು 0.6745. 0.01. ಅಂದ್ರೆ ಪ್ರಾಬಬಲ್ ಎರರ್ ಅಂದ್ರೆ ಇವೆರಡನ್ನು ಕಂಪೇರ್ ಮಾಡಬೇಕಾದ್ರೆ ನಮಗೆ ಮ್ಯಾಕ್ಸಿಮಮ್ ಎಷ್ಟು ಪರ್ಸೆಂಟೇಜ್ ಅಷ್ಟು ತಪ್ಪು ಬರ್ಬೋದು ಅಂದ್ರೆ 0.01% ಇಂಟು 100 ಒಂದು 10% ಅಷ್ಟು ಹಂಗು ಹಿಂಗು ಆಗಿರ್ಬೋದು. ಈಗ ನೀವು ಸೆನ್ಸಸ್ ಮಾಡ್ತೀರಪ್ಪ, ಸೆನ್ಸಸ್ ಮಾಡಿದಾಗ ಇನ್ಫಾರ್ಮೇಶನ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಬರ್ತೀರಾ. ಆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಂಡು ಎಷ್ಟರ ಮಟ್ಟಿಗೆ ತಪ್ಪಿರ್ಬೋದು ಅಂದ್ರೆ ಒಂದು 10% ತಪ್ಪಿರ್ಬೋದು. ಅದನ್ನೇ ಪ್ರಾಬಬಲ್ ಎರರ್ ಅಂತ ಹೇಳ್ತೀವಿ. ಎರರ್ ಅಂದ್ರೆ ಏನು? ತಪ್ಪು. ಕ್ಲಿಯರಾ? ನೋಡಿ, ಒಂದೇ ಪ್ರಾಬ್ಲಮ್ನ ಎರಡು ತರ ಸಾಲ್ವ್ ಮಾಡಿದ್ದೀವಿ.